ಸರ್ ಇಲ್ಲಿ ಬೇಕಾದ ಇಬ್ಬರಿಗೆ ಇಲ್ಲಿ ಒಂದು ಮಂತ್ರಿಗಳಿಗೆ, ಜಿಲ್ಲಾ ಮಂತ್ರಿಗೆ, ಜಿಲ್ಲಾಧಿಕಾರಿಗಳಿಗೆ ಬೇಕಾಗಿರೋದವ್ರಿಗೆ ಏನ್ ಬೇಕಾಗಿಲ್ಲ ಅವ್ರಿಗೆ ಈ ಪ್ರಮೋಷನ್ ಅಂತ ನೋಡಿ ರೀಲ್ಸ್ ಅಲ್ಲಿ ಈ ಪ್ರಮೋಷನ್ ಬೇಕಾವ್ರಿಗೆ ಆ ರೀಲ್ಸ್ ಈಗ ಒಂದ್ 80% ಕವರ್ ಆಗೈತೆ. ಒಂದ್ 2-2.5 ಸಾವಿರ ರೀಲ್ಸ್ ಆಗೈತೆ. ಈಗ ಅದಕ್ಕೆ ಒಂದು 15 ಲಕ್ಷ ಕೊಟ್ಟು ಸೋಷಿಯಲ್ ಮೀಡಿಯಾ ಮಾಡಿಕೊಂಡವ್ರೆ. ಅವ್ರಿಗೇನು ಮೀಡಿಯಾ ಏನ್ ಬೇಕಾಗಿಲ್ಲ. ಅವ್ರಿಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗ್ಬೇಕು ಅವ್ರಲ್ಲಿ. ನೆಕ್ಸ್ಟ್ ಏನಂತ ನೆಕ್ಸ್ಟ್ ಇಲ್ಲಿ ರಿಲೀವ್ ಆದಾಗ ನೆಕ್ಸ್ಟ್ ಮುಂದಕ್ಕೆ ಸೆಂಟ್ರಲ್ ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಪೋಸ್ಟ್ ಬೇಕಲ್ಲ. ನೋಡಿ ನಮ್ಮ ಜಿಲ್ಲೆ ದುರಂತ ಏನು ಅಂತ ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲಾಧಿಕಾರಿ ಬರ್ಲಿ, ಯಾವುದೇ ಉನ್ನತ ಅಧಿಕಾರಿ ಬರ್ಲಿ, ಅವ್ರು ಬರೋದು ಯಾಕೆ ಅಂತ ಅಂದ್ರೆ ಪ್ರಮೋಷನ್ಗೋಸ್ಕರನೇ ಇಲ್ಲಿ ಆಸ್ತಂಭ ಜಾತ್ರೆ ಬಳಸ್ಕೊಳ್ದಿವ್ರು. ಬೇರೆ ಯಾವ್ದು ಇಲ್ಲ. ಯಾರೇ ಬರ್ಲಿ ಅಲ್ಲಿ ಈ ರೀಲ್ಸ್ ಮಾಡಿ ಬಿಡೋದಲ್ಲಿ ನಾನು ಹಿಂಗ್ ಮಾಡಿದೆ ಹೆಂಗ್ ಮಾಡಿ ತೋರ್ಸ್ಕೊಳ್ಳೋದಲ್ಲಿ ನೆಕ್ಸ್ಟ್ ಒಳ್ಳೆ ಪೋಸ್ಟ್ಗೋ ಕುಂತ್ಕೊಳ್ಳೋದಲ್ಲಿ. ಸೊ ಈ ವ್ಯವಸ್ಥೆ ಒಂದು ಈ ಡ್ರಾಮಾ ಕಂಪನಿಯಲ್ಲಿ ನಮ್ದು ನನ್ನ ಹೆಂಗಿದೆ ನನ್ನ ಎಂತೋ ಹೇಳ್ತಾರಲ್ಲ, ನನ್ನ ಕಲೆ ಹೆಂಗಿದೆ ತೋರಿಸಿ ಅಂತ ಹೇಳ್ತಾರಲ್ಲ, ಹಂಗೆ ಆ ಕಲೆ ತೋರ್ಸಕ್ಕೆ ಒಂದು ಜಾಗ ಆತ್ಮಂಬ ದೇವಸ್ಥಾನ ಇಲ್ಲಿ ಅಧಿಕಾರಿಗಳಿಗೆ. ಅದೇ ತರ ಆಗೋಯ್ತಲ್ಲ ಈಗ. ಅವ್ರು ನಿಜವಾಗಿ ಅವ್ರಿಗೆ ಶಾಸಕ ಸ್ಥಾನದ ಜವಾಬ್ದಾರಿ ಇದ್ರೆ ನೆನ್ನೆ ಪ್ರೊಟೆಸ್ಟ್ ಕೊಡ್ಬೇಕಾಗಿತ್ತು ಸರ್. ನನ್ನ ಇರೋದು ಒಂದೇ ಇಲ್ಲಿ, ನಿಮ್ಗೆ ಒಂದು ದಿವಸ ಪೂರ್ತಿ ಹಾಸನ ಜಿಲ್ಲೆಗೆ ಬಿಟ್ಬಿಡಿ, ಬೇರೆಯವ್ರಿಗೆ ಬೇಡ. ಯಾವುದೇ ಕಾರಣಕ್ಕೆ ಹೊರ ಜಿಲ್ಲೆಗೆ ಅವಕಾಶ ಕೊಡ್ಲೇಬೇಡಿ. ನೀವು ID ಕಾರ್ಡ್ ತೋರಿಸ್ಬೇಕಾದ್ರು ಅವ್ನ ID ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಹಾಸನ ಜಿಲ್ಲೆ ಅಂತ ಇರ್ಬೇಕು. ಒನ್ ಡೇ ಪೂರ್ತಿ ಬಿಡಿ. ಲಾಸ್ಟ್ 2 ಡೇಸ್ ಮಾಡ್ತಿದ್ರಲ್ಲಿ ನೀವು ಯಾರಿಗೆ ಮಾಡ್ತಾರೆ? ಲಾಸ್ಟ್ 2 ಡೇಸ್ ನೀವಲ್ಲಿ ಅವತ್ತು ನಮ್ಮ ಸ್ಥಳೀಯರಿಗೆ ಬಿಡಿ ದರ್ಶನಿಕ ಅವತ್ತಲ್ಲಿ ಸರ್. ಮುಂದಕ್ಕೇನಿಲ್ಲ, ಇವ್ರೇನು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರೆ ಪ್ರತಿಯೊಂದು ನಾವಲ್ಲಿ ಇನ್ನು ಕೋರ್ಟ್ ಮೆಟ್ಲಿರೋದು ಗ್ಯಾರಂಟಿ ಸರ್. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಗ ಕೋರ್ಟ್ ಅಲ್ಲಿ ಏನೇನ್ ಮಾಡ್ಬೇಕಂತ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಾವಲ್ಲಿ. ಈ ಆಸ್ತಂಭ ಜಾತ್ರೆ ಮಾತ್ರ ಎಂಡಿನ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಇದಕ್ಕೊಂದು ಸಪರೇಟ್ ಸಮಿತಿನೋ ಇಲ್ಲ ಒಂದು ಏನು ಹೇಳಿ ನಿಗಮ ಮಂಡಳಿ ಮಾಡಿ ಅದು ಶಿಸ್ತುಬದ್ಧ ನಡೆಯುವಂತ ಕೆಲಸವನ್ನ ನ್ಯಾಯಾಂಗದ ಅಡಿಯಲ್ಲಿ ನಡೆಸುವಂತ ಕೆಲಸವನ್ನು ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಸರ್ ನಾನು ಹೇಳ್ತಿಲ್ವಾ, ಜನಗಳಿಗೆ ತಪ್ಪುದಾರಿ ಎಳೆಯಕ್ಕೆ ಇದೊಂದು ದಾರಿ ಅವ್ರಿಗೇನಂದ್ರೆ ಮಾತಾಡಿ ಮೀಡಿಯಾ ಇದು ಮೈಕ್ ಮುಂದೆ ಬಂದು ಕೂರ್ಬೇಕು, ಟಿವಿ ಮುಂದೆ ಕೂರ್ಬೇಕು, ಕ್ಯಾಮ್ರಾ ಮುಂದೆ ಬಂದು ಕೂರ್ಬೇಕು, ಈ ಒಂದು ಪ್ರೊಜೆಕ್ಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಅಷ್ಟು ಬಿಟ್ರೆ ಲತಾ ಕುಮಾರಿ ಅವರಲ್ಲ, ಅವರು ಆಸ್ತಂಭ ಜಾತ್ರೆ ಮುಗಿಯ ಗಂಟ ಲತೇಶ್ವರಿ ಅವ್ರು ಆಗಿದ್ದಾರೆ ಅಲ್ಲಿ. ಸದ್ಯಕ್ಕೆ ಇದು ನಂತರ ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳಿ ಎಲ್ಲಾ ಕರ್ಮಕಾಂಡಗಳು ಇದು ಆಸ್ತಂಭ ಜಾತ್ರೆ ಮುಗಿದು 2 ದಿವಸದಲ್ಲಿ ಮುಂದೆ ತಂದು ಇಡ್ತೀನಿ ನನ್ನಲ್ಲಿ ರಾಜ್ಯ ಜಯಂತಿ ತೀರ್ಮಾನ ಮಾಡ್ತಾರೆ. ಧನ್ಯವಾದ.